ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಒಬ್ಬ ಸಮೀರ್, ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಹುಡುಗ, 25 ವರ್ಷದ ಹುಡುಗ ಸಮೀರ್ ಹಿಂದೂ ಧರ್ಮವನ್ನ, ಹಿಂದೂ ದೇವಾಲಯವನ್ನ ನಾಶ ಮಾಡಕ್ಕೆ ಬಂದಿದ್ದಾನ. ತಂದ ಇಡೀ ಮೀಡಿಯಾ ಆಗಿರ್ಬೋದು, ಬಿಜೆಪಿಯ ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ಅಥವಾ ಕೆಲವೊಂದಿಷ್ಟು ನನ್ನ ಧರ್ಮ ನನ್ನ ಹಿಂದೂ ಧರ್ಮ ಅನ್ನುವಂಥ ಕೆಲವೊಂದಿಷ್ಟು ಜನ ಇರ್ತಾರಲ್ಲ, ಅವರೆಲ್ಲ ಏನು ಮಾಡಿದಾರಪ್ಪ ಅಂದ್ರೆ ಆ ಸಮೀರ್ ಅಂತಕ್ಕಂಥ ಒಬ್ಬನ ಬಾಲಕನ ಮೇಲೆ ಗೂಬೆಯನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಹಿಂದೂ ಧರ್ಮ ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಸರ್ವನಾಶ ಆಗೋದಕ್ಕೆ ಸಾಧ್ಯ ಅದೇನ? ಅಥವಾ ಒಬ್ಬ ಮುಸ್ಲಿಂ ಯುವಕನಿಂದ ನನ್ನ ಧರ್ಮಸ್ಥಳದ ಮಂಜುನಾಥನಿಗೆ ಕಪ್ಪು ಚುಕ್ಕೆ ತರೋದಕ್ಕೆ ಸಾಧ್ಯ ಅದೇನಾ? ನೋ, ಯಾವತ್ತೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಒಬ್ಬ ಸಮೀರ್ ಹಿಂದೂ ಧರ್ಮದಲ್ಲಿ ಆಗಿರ್ತಕ್ಕಂಥ ಹಿಂದೂ ಧರ್ಮದ ಮಹಿಳೆಗೆ ಮತ್ತು ಬಾಲಕಿಯರಿಗೆ ಆಗಿರ್ತಕ್ಕಂಥ ಅತ್ಯಾಚಾರದ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಯುವಕವು, ಅಥವಾ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕಂತಕ್ಕಂಥ ವಿಚಾರಕೊಂಡು ಮಾತಾಡಿರ್ತಕ್ಕಂಥ ಒಬ್ಬ ಯುವಕವು. ಇವತ್ತು ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ತಿಮ್ರೋಡೆ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಅಥವಾ ಸುಮಾರು ಜನ ಆಗಿರ್ಬೋದು, ಎಲ್ಲರೂ ಕೂಡ ಹಿಂದೂಗಳೇ. ಒಬ್ಬ ಸಮೀರ್ನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಹಿಂದೂಗಳೇ. ಹಾಗಾದರೆ ಹಿಂದೂಗಳು ಹಿಂದೂ ದೇವಸ್ಥಾನವನ್ನ ಸರ್ವನಾಶ ಮಾಡೋದಕ್ಕೆ ಹೆಂಗೆ ಸಾಧ್ಯದ? ಅಥವಾ ಮಂಜುನಾಥನ್ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಹೆಂಗೆ ಸಾಧ್ಯದ? ಅಥವಾ ಯಾವತ್ತೂ ಎಲ್ಲೂ ಕೂಡ ಹೇಳಿಲ್ಲ ಅವರು. ಆದರೆ ಈ ಮೀಡಿಯಾದವರು, ಈ ಕೆಲವೊಂದಿಷ್ಟು ಬಿಜೆಪಿ ಶಾಸಕರು ಹಿಂದೂ ಧರ್ಮವನ್ನು ಸರ್ವನಾಶ ಮಾಡ್ತಾ ಇದ್ದಾರ, ಮಂಜುನಾಥನಿಗೆ ಕಪ್ಪು ಚುಕ್ಕೆಯನ್ನು ಇಡ್ತಾ ಇದ್ದಾರ. ಹಿಂಗ ಆದ್ರೆ ಲವ್ ಜಿಹಾದ್ ಆಗಿರಬೇಕು. ಪ್ರಕರಣಗಳು ಇಲ್ಲ ತಂದಲ್ಲ. ಆದರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಲವ್ ಜಿಹಾದ್ ಯಾರ್ದಾಗ್ಯದ? ಈ ಕೆಲವೊಂದಿಷ್ಟು ರಾಜಕೀಯ ನಾಯಕರ ಹೆಣ್ಣು ಮಕ್ಕಳದ್ದು ಏನಾದರೂ ಲವ್ ಜಿಹಾದ್ ಆಗಿದೆ? ಅಥವಾ ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೋ ಮಠಾಧಿಪತಿಗಳಾಗಿರ್ಬೋದು ಅಥವಾ ಧರ್ಮಾಧಿಕಾರಿಗಳಾಗಿರ್ಬೋದು, ಇವರ ಹೆಣ್ಣು ಮಕ್ಕಳ ಲವ್ ಜಿಹಾದ್ ಆಗ್ಯದ? ಅಥವಾ ಶ್ರೀಮಂತ ಕುಟುಂಬದ ಹೆಣ್ಣು ಮಕ್ಕಳ ಲವ್ ಜಿಹಾದ್ ಆಗ್ಯದ? ಆಗಿಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಬಡವರ ಹೆಣ್ಣು ಮಕ್ಕಳದ ಮಾತ್ರ ಆಗ್ಯದ. ಇಲ್ಲಿ ಕೆಲವೊಂದಿಷ್ಟು ಆಗಿದಾವೆ. ಆದ್ರೆ ಇಲ್ಲಿ ಒಬ್ಬ ಸಮೀರ್ನನ್ನ ಇಟ್ಕೊಂಡು ಅವನಿಗೆ ಶಿಕ್ಷೆ ಆಗಬೇಕಂತ ಹೇಳ್ತಿರಲ್ಲ. ಹಿಂದೂ ಧರ್ಮವನ್ನ ಸಮೀರ್ ಹಾಳು ಮಾಡಲಿಲ್ಲ, ಹಿಂದೂ ಧರ್ಮವನ್ನ ಮಟ್ಟನ್ನ ಹಾಳು ಮಾಡಲಿಲ್ಲ, ಹಿಂದೂ ಧರ್ಮವನ್ನ ಗಿರೀಶ್ ತಿಮ್ರೋಡೆ ಹಾಳು ಮಾಡಲಿಲ್ಲ, ಹಿಂದೂ ಧರ್ಮವನ್ನ ಜಯಂತ್ ಹಾಳು ಮಾಡಲಿಲ್ಲ. ಹಿಂದೂ ಧರ್ಮವನ್ನ ಹಾಳು ಮಾಡೋದಕ್ಕೆ ಹೊಂಟವರು ಪ್ರಸ್ತುತ ಕಾಲದಲ್ಲಿ ಬಿಜೆಪಿಯ ಶಾಸಕರು, ಈ ಧರ್ಮಾಧಿಕಾರಿಗಳು, ಈ ಪಬ್ಲಿಕ್ ಟಿವಿ ರಂಗನ್ನ, ಏಷ್ಯಾನೆಟ್ ಸುವರ್ಣ ಆಗಿರ್ಬೋದು, ರಾಕೇಶ್ ಶೆಟ್ಟಿ ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ಇಂಥವರೆಲ್ಲ ಕೂಡ್ಕೊಂಡು ಏನು ಮಾಡಿದಾರಪ್ಪ ಅಂದ್ರೆ ಮಂಜುನಾಥನಿಗೆ ಕಪ್ಪು ಚುಕ್ಕಿಯನ್ನು ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಸರ್ವನಾಶ ಮಾಡೋದಕ್ಕೆ ಹೊಂಚಕಿದ್ದಾರೆ. ಯಾವ ನನ್ನ ಹಿಂದೂ ಧರ್ಮವನ್ನ ಮುಂದೆ ಇಟ್ಟುಕೊಂಡು ರಾಜಕೀಯ ನಾಯಕರಾಗ್ತಾರೆ ಇವರು, ಯಾವ ನನ್ನ ಹಿಂದೂ ಧರ್ಮವನ್ನು ಇಟ್ಟುಕೊಂಡು ಬಿಸ್ನೆಸ್ ಮಾಡ್ತಾರೆ ಇವರು, ಯಾವ ನನ್ನ ಹಿಂದೂ ಧರ್ಮವನ್ನು ಇಟ್ಟುಕೊಂಡು ಜನರಲ್ಲಿ ಮೂಢನಂಬಿಕೆಯನ್ನು ತುಂಬಿ ತಮ್ಮ ಸ್ವಾರ್ಥಕ್ಕಾಗಿ ಜೀವನವನ್ನು ನಡೆಸ್ತಾರ ಧರ್ಮಾಧಿಕಾರಿಗಳು, ಇವರು ನನ್ನ ಹಿಂದೂ ಧರ್ಮವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ನನ್ನ ಹಿಂದೂ ಧರ್ಮ ಸಮೀರ್ನಿಂದ ಹಾಳಾಗಕ್ಕೆ ಬಿಡೋದು ಇಲ್ಲ. ಅಥವಾ ಯಾವ ಇಸ್ಲಾಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಿಖ್ ಇರಲಿ, ಪಾರ್ಸಿ ಇರಲಿ, ಜೈನ್ ಇರಲಿ, ಬೌದ್ಧ ಇರಲಿ, ಯಾರೇ ಇದ್ರೂ ಕೂಡ ಅವರಿಂದ ನನ್ನ ಹಿಂದೂ ಧರ್ಮ ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹಿಂದೂ ಧರ್ಮ ಹಾಳಾಗಿದ್ದು ನನ್ನೊಳಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ನೀಚ ಹುಳಗಳಿಂದ. ಯಾವ ಸತಿ ಸಾವಿತ್ರಿ ಅಂತಕ್ಕಂಥದ್ದು ಹಿಂದೂ ಧರ್ಮದವಳೇ ಹೋದಲ್ಲ, ಹಿಂದೂ ಧರ್ಮದವಳಲ್ಲ. ಯಾವ ಸತಿ ಸಾವಿತ್ರಿ ಶಾಲೆಯನ್ನು ತೆಗಿತಂತ ಹೊರಗಡೆ ಬಂದಾಗ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಂತ ಹೇಳಿದಾಗ ಬೆತ್ತಲೆ ಮಾಡಿ ಕಟ್ಟಿ ಬಡಿದಿದ್ದು ಈ ಹಿಂದೂ ಸಮಾಜನೇ. ಯಾವ ಬಸವಣ್ಣ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದಲ್ಲ 12ನೇ ಶತಮಾನದಲ್ಲಿ, ಅವನನ್ನ ಊರಿನಿಂದ ಹೊರಗಡೆ ಇಟ್ಟಿದ್ದು ಈ ನನ್ನ ಹಿಂದೂ ಧರ್ಮನ. ಯಾವ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ದಲಿತರ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಶಾಲೆಯಿಂದ ವಂಚಿತರನ್ನಾಗಿ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ದು ಕೂಡ ಇದೇ ಹಿಂದೂ ಧರ್ಮದಲ್ಲಿರ್ತಕ್ಕಂಥವರೇ. ಹಾಗಾದರೆ ನನ್ನ ಹಿಂದೂ ಧರ್ಮ ಯಾರಿಂದ ಸರ್ವನಾಶ ಆಗ್ತಾ ಇದೆ? ಯಾವ ನನ್ನ ಹಿಂದೂ ಧರ್ಮದಲ್ಲಿ ಜಾತಿ,
ಇವನು SC ಅದಾನ, ಅವನು ST ಅದಾನ, ಅವನು ಕುರುಬರ್ ಅದಾನ, ಅವನು ಲಿಂಗಾಯತ್ ಅದಾನ, ಅವನು ಆ ಕಾಸ್ಟ್ ಅದಾನ, ಅವನು ಈ ಕಾಸ್ಟ್ ಅದಾನ. ಮೊದಲು ಹಿಂದೂ ಧರ್ಮದ ಬಗ್ಗೆ ಮಾತನಾಡುವವರು, ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಅದ, ನಾನು ಹಿಂದೂ ಧರ್ಮ, ನನ್ನ ಹಿಂದೂ ಧರ್ಮ, ನನ್ನ ಹಿಂದೂ ಧರ್ಮ ತಂದ ಆ ಹಿಂದೂ ಧರ್ಮವನ್ನು ಇಟ್ಕೊಂಡು ದುಡ್ಡು ಮಾಡ್ಕೊಂಡು ಕೊಟ್ಟಂತರ ಆಸ್ತಿ ಮಾಡ್ಕೊಳ್ಳೋದಿರಲ್ಲ. ನೀವೆಲ್ಲ ಮೊದಲು ಏನು ಮಾಡ್ರಿ ಅಂದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ತೆಗೆದು ಹಾಕುವಂಥ ಪ್ರಯತ್ನ ಮಾಡ್ರಿ. ಆಮೇಲೆ ಮುಕ್ಕೋಟಿ ದೇವರು ನೋಡಕ್ ಬರ್ತದೆ. ಮನುಷ್ಯನಿಂದ ದೇವರು ಸೃಷ್ಟಿ ಆಗ್ಯಾರ, ದೇವರಿಂದ ಮನುಷ್ಯ ಸೃಷ್ಟಿ ಆಗಲಿಲ್ಲ. ಇವತ್ತಿಗೂ ಕೂಡ ನನ್ನ ಮಂಜುನಾಥನನ್ನ ಮುಂದಿಟ್ಕೊಂಡು, ನನ್ನ ಮುಕ್ಕೋಟಿ ದೇವಾನು ದೇವತೆಗಳನ್ನ ಮುಂದಿಟ್ಕೊಂಡು ಐಷಾರಾಮಿ ಜೀವನವನ್ನು ಮಾಡಿಸೋದ್ರಿ. ನನ್ನ ಧರ್ಮವನ್ನು ಇಟ್ಕೊಂಡ ಇವತ್ತು ಆ ಸಮೀರ್ನ ಮೇಲೆ ಗೂಬೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಆ ತಿಮ್ಮರೊಡ್ಡಿ ಅವರನ್ನ ಅರೆಸ್ಟ್ ಮಾಡ್ತೀರಿ, ಗಿರೀಶ್ ಭಟ್ಟರವ್ರನ್ನ FIR ಮಾಡ್ತೀರಿ. ನಮ್ಮಂಥ ಸಾಮಾನ್ಯ ಯುವಕರನ್ನ ಬೆದರಿಕೆ ಹಾಕೋದು, ಗುಂಡಾಗಳನ್ನು ಕಳಿಸೋದು, ಇಂಥವೆಲ್ಲ ಹೊಲಸು ದಂಧೆಯನ್ನು ಮಾಡ್ಕೊಂಡ ಮತ್ತೆ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಬರ್ತೀರಿ. ನೀವು ಎಲ್ಲಿಗೆ ಬಂದಿದ್ದೀರಪ್ಪ ಅಂದ್ರೆ, ಯಾವ ಹಿಂದೂ ಧರ್ಮದಲ್ಲಿ ಹೋಮ ಹವನಗಳನ್ನು ಮಾಡಿ ಮೇಲ್ಜಾತಿಯ ವರ್ಗದವರು ಹೋಮ ಹವನಗಳನ್ನು ಮಾಡಿ ತಮ್ಮ ಮಕ್ಕಳಿಗೆ ತುಪ್ಪ, ಬೆಣ್ಣೆ, ಖಾರಿಕ, ಬದಾಮ ಎಲ್ಲ ತಿನ್ನಿಸಿ ತಮ್ಮ ಮಕ್ಕಳನ್ನ ಟುಮ್ ಅಗದಿ ಗಟ್ಟಿಮುಟ್ಟು ಮಾಡ್ತಾರ. ಅದೇ ಹೋಮ ಹವನಗಳನ್ನು ಯಾರಿಗೆ ಮಾಡಕ್ಕೆ ಹಚ್ಚಿದಾರಪ್ಪ ಅಂದ್ರೆ, ನಮ್ಮಂಥ ಬಡವರಿಗೆ, ಕೆಳಜಾತಿಯ ವರ್ಗದವರಿಗೆ ಮಾಡಕ್ಕೆ ಹಚ್ಚಿದಾರ. ಯಾಕಂದ್ರೆ ನೀವು ಬಡವರಾಗೇ ಇರಬೇಕು. ನೀವು ಸಾಲ ಮಾಡಿ ಹೋಮ ಹವನವನ್ನು ಮಾಡಬೇಕು, ಅದನ್ನು ನೆರವೇರಿಸಕ್ಕೆ ನಾವು ಬರ್ತೀವಿ. ಒಂದು ದೇವಸ್ಥಾನವನ್ನು, ಒಬ್ಬ ದೇವಸ್ಥಾನವನ್ನು ಕಲ್ಲು ಕಟ್ಟಿಬೇಕಂದ್ರೆ, ನಾನಿಲ್ಲಿ ಯಾವುದೇ ಸಮಾಜದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು. ಒಬ್ಬ ಕಲ್ಲು ಕಟ್ಟಿಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ಒಬ್ಬ ಸಮುದಾಯದವ ಬರ್ತಾನೆ, ಕಲ್ಲು ಕಟ್ಟ್ಯಾವ ದೇವ್ರ ಗುಡಿಗೆ. ಒಬ್ಬ ಗಿಲಾವ್ ಮಾಡಬೇಕು, ಒಬ್ಬ ಮನಿ ಕಟ್ಟಬೇಕಂದ್ರೆ ಒಬ್ಬ ಕೆಳ ಜಾತಿಯವನು ಇರ್ತಾನ. ಒಳಗಡೆ ಗರ್ಭ ಗುಡಿಯಲ್ಲಿ ಎಲ್ಲೋ ಕೆಲಸ ಮಾಡ್ಕೊಂಡು ಪರ್ಚಿ ನೀಟಾಗಿ ಹಾಕೊಂಡು ದೇವರ ತಂದು ಇಟ್ಟವನು ಯಾರಪ್ಪ ಅಂದ್ರೆ ಒಬ್ಬ ಕೆಳ ಜಾತಿಯವನೇ ಇರ್ತಾನ. ಆದ್ರೆ ಅದೇ ಗರ್ಭಗುಡಿಯಲ್ಲಿ ರೇಬಿನ ಕಟ್ ಮಾಡಿ ಒಳಗೆ ಬರಾಕ ಯಾರಪ್ಪ ಅಂದ್ರೆ ಮೇಲ್ ಜಾತಿಯವರು ಇರ್ತಾರೆ. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಹೊಲಸು ಪದ್ಧತಿ. ಇದನ್ನು ಮೊದಲು ತೆಗೆದಾಕ್ರಿ. ಮಾತಾಡ್ತೀರಿ ನೀವು ಯಾವ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿರಲ್ಲ, ಯಾವ ಮಂಜುನಾಥ ಅನ್ನಪ್ಪನ ಸ್ವಾಮಿಯ ಬಗ್ಗೆ ಮಾತಾಡ್ತಿರಲ್ಲ, ಅದೇ ಧರ್ಮಸ್ಥಳದ ಮೇಲೆ ಭಗವಾ ಜೆಂಡಾ ಹಾರಿಸಿ ನೋಡೋಣ, ಕೇಸರಿ ಧ್ವಜ ಹಾರಿಸ್ರಿ. ಇವ್ರು ಯಾರ್ಯಾರು ಮಾತಾಡ್ದಿರಲ್ಲ, ನೀವು ನಿಮ್ಮ ಕುಂಡ್ಯಾಗ ತಾಕತ್ತಾಗಿದ್ರೆ ಧರ್ಮಸ್ಥಳದ ಮೇಲೆ ಕೇಸರಿ ಧ್ವಜವನ್ನು ಹಾರಿಸ್ರಿ. 4 ದಿಕ್ಕಿನ ಕಡೆ 4 ಕೇಸರಿ ಧ್ವಜವನ್ನು ಹಾರಿಸಿ ನೋಡೋಣ. ಯಾಕಾಗೋದಿಲ್ಲ? ಸಾಧ್ಯ ಇಲ್ಲ ನಿಮಗೆ. ನಿಮ್ಮ ಕೈಲಿ ಆಗೋದಿಲ್ಲ. ಅದು ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಬೇಳೆಯನ್ನು ಬೇಯಿಸ್ಕೊಳ್ಳೋದಿರಿ ನೀವು. ಇವತ್ತು ಆ ಸಮೀರ್ಗ, ತಿಮ್ಮರೊಡಿಗೆ, ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅದರ ಬಗ್ಗೆ ವಿಚಾರ ಮಾಡುವಂಥ ಕಲ್ಪನೆ ನಿಮ್ಮಲ್ಲಿಲ್ಲ. ಅದೇ ಮುಸ್ಲಿಂ ಹಬ್ಬಗಳು ಬಂದಾಗ ಹೋಗಿ ಹಿತ್ಲ ಕೂತ್ಕೊಂಡು ಬಿರಿಯಾನಿ ಮಟನ್ ತಿಂದು ಬರುವಂಥ ನಮಗೆ ಬುದ್ಧಿ ಬೇಕು. ಮೊದಲು ನಮಗೆ ಬುದ್ಧಿ ಬೇಕು. ಹಿಂದೂ ಧರ್ಮ ಈಗಿಂದಲ್ಲ, ಮೊದಲಿನ ಕಾಲದಿಂದಲೂ ಕೂಡ ಹಿಂದೂ ಧರ್ಮದಲ್ಲಿ ಕೆಳ ಜಾತಿಯವ್ರನ್ನ ತುಳ್ಕೋತನ ಬಂದಿದ್ದಾರೆ. ಇಲ್ಲಿ ಅದನ್ನು ಮೊದಲು ಬದಲಾವಣೆ ಮಾಡ್ರಿ. ಒಂದು ಬೊಟ್ಟು ಇಟ್ಕೊಂಡ್ರೆ ಹಿಂದೂ ಧರ್ಮದವನು ಆಗಂಗಿಲ್ಲ. ತನ್ನನ್ನು ಅರಿತಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳನ ಬಸವಣ್ಣ. ನಿನ್ನನ್ನು ನೀ ಮೊದಲು ತಿಳ್ಕೊ, ನೀನು ಏನು ತಂದ ಆಮೇಲೆ ಧರ್ಮದ ಬಗ್ಗೆ ಮಾತಾಡ್ರಿ. ಬಂದಿಲ್ಲಿ ಕುತ್ಕೊಂಡು ದಾದಾಗಿರಿ ಮಾಡ್ಕೊಂಡು ಹಿಂದೊಂದು 20 ಮಂದಿನ ಇಟ್ಕೊಂಡು ಚೇಲಾಗಳನ್ನ ಶೇರಿಗಿರಿ ಕೂಡಿಸಿ ಅವ್ರನ್ನ ಇಟ್ಕೊಂಡು ನಾನು ಹಿಂದೂ ಧರ್ಮದ ನಾಯಕ ಅಂತ ತಿಳ್ಕೊಂಡು ಆ ಗಿಳಿಯಾರು ಹಾಕೊಂಡು ಬಂದಿದ್ದಲ್ಲ, ಮೊನ್ನೆ ಒಂದು ಶಾಲ, ಕೇಸರಿ ಶಾಲ್ ಹಾಕೊಂಡು ಬಂದಿದ್ದಲ್ಲ, ಅವ್ನು ಹಂಗೆ ಒಂದು ಶಾಲ್ ಹಾಕೊಂಡು ಬಂದು ಡಾಂಬಿಕೆತನ ತೋರಿಸ್ಬೇಡ. ಅದಕ್ಕೆ ಹಿಂದೂ ಧರ್ಮವನ್ನು ಮೆಚ್ಚೋದಿಲ್ಲ. ಇವತ್ತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸುಜಾಮಯ ಅಂತಕ್ಕಂಥ ಹಿಂದೂ ಧರ್ಮದ ನಂದು ಕಾಲಾಯ ತಸ್ಮೈ ನಮ್ಮ ಪ್ರತಿಯೊಬ್ಬರಿಗೆ ಕಾಲ ಅಂತಕ್ಕಂಥದ್ದು ಬರ್ತದೆ. ಅದನ್ನು ಬಿಟ್ಟು ಸಮೀರ್ ಮೇಲೆ ಅಪವಾದ ಮಾಡಿದ್ನಿ, ಸಮೀರ್ ಮೇಲೆ ಕೇಸ್ ಮಾಡಿದ್ನಿ. ಎಲ್ಲಿ ಹೊಂಟದ ಈ ನನ್ನ ದರಿದ್ರ ಸಮಾಜ? ಇಂಥದೆಲ್ಲ ವಿಚಾರ ಮಾಡಿದ್ರೆ BP ಹಾಯು ಆಗ್ತೈತಿ, ಲೋನು ಆಗ್ತೈತಿ. ನಂದು ಸಮೀರ್ನ ಮೇಲೆ ಮಾಡಕ್ಕೆ ಬಂದಿದ್ದೀರಿ ನೀವು. ಅದು ಯಾವುದೋ ಒಂದು ಪಾಪ ಅದು ಮುದಿಗೆ ಬಂದು ಬಿಟ್ಟು ಬಿಡ್ರಿ. ಅದನ್ನು ಅದು ಸುಳ್ಳು ಹೇಳಿ ಬಂದಿದ್ದು ನಮಗೆ ಗೊತ್ತದ. ಅದು ಇಲ್ಲಾಂದ್ರೆ ಆಕೆ ಶಿಕ್ಷೆನೇ ಕೊಟ್ಟುಬಿಡ್ರಿ. ಆ ಮ್ಯಾಟ್ರ್ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ರಿ, ಕೊಟ್ಟುಬಿಡ್ರಿ ಶಿಕ್ಷೆ. ಅದೇ ಒಬ್ಬ ಧರ್ಮಾಧಿಕಾರಿಯ ಮೇಲೆ ಇಡೀ ರಾಜ್ಯ, ಇಡೀ ದೇಶ ಮಾತಾಡೈತಲ್ಲ, ಅವನಿಗೆ ಯಾರು ನೋಟಿಸ್ ಕಳಿಸ್ಲಿಲ್ಲೇನಪ್ಪ ಇಲ್ಲಿವರೆಗೂ. ಅವನನ್ನು ಯಾರು ಇನ್ಕ್ವೈರಿ ಮಾಡಲಿಲ್ಲ. ಆ ಹರ್ಷನ್ ಕುಮಾರನ್ನು ಯಾರು ತನಿಖೆ ಮಾಡಲಿಲ್ಲ. ಸ್ಟೇಷನ್ಗೆ ಅವನನ್ನು ಕರ್ಕೊಂಡು ಹೋಗಲಿಲ್ಲ ಯಾರು. ಯಾಕೆ ಹೇಳ್ರಿ? ಯಾಕಂದ್ರೆ ನನ್ನ ಹಿಂದೂ ಧರ್ಮವನ್ನು ಮುಂದಿಟ್ಕೊಂಡು ಬಿಸ್ನೆಸ್ ಮಾಡಿದಾರ. ಅವ್ರು ಬಿಸ್ನೆಸ್ ಮಾಡಿದ ದುಡ್ಡಲ್ಲೇ ನಿಮ್ಮ ಜೀವನ ನಡೆದದ. ಫ್ಯಾಕ್ಟ್ ಇದು ಫ್ಯಾಕ್ಟ್. ಮೊದಲು ಜಾತಿ ಪದ್ಧತಿಯನ್ನು ತಗೊಳ್ರಿ. ಜಾತಿ ಹೀನಮನೆ ಜ್ಯೋತಿತಾ ಹೀನವೇ, ಕುಲ ಎಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರಾ ಅಂತ ಹೇಳಿದಾರೆ. ಮತ್ತೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ ನೀವು. ಹಿಂದೂ ಧರ್ಮ ಅಂದ್ರೆ ಯಾರು ಹೇಳ್ರಿ? ಹಿಂದೂ ಧರ್ಮ ಅಂದ್ರೆ ಯಾರು? ಇದೊಂದು ಪ್ರಶ್ನೆಗೆ ನನಗೆ ಉತ್ತರ ಕೊಡ್ರಿ. ಮೇಲ್ಜಾತಿಯವರು ಮಾತ್ರ ಹಿಂದೂ ಧರ್ಮರು ಅಥವಾ ಕೆಳ ಜಾತಿಯವರು ಹಿಂದೂ ಧರ್ಮರು? ತಾಕತ್ತ ಇದ್ದರೆ
ತಾಕತ್ತಿದ್ರೆ ಒಂದು ದಲಿತ ಸಮಾಜದ ಹೆಣ್ಣು ಮಗಳನ್ನ ಗೌಡರ ಮನೆತನದಲ್ಲಿ ಮದುವೆ ಮಾಡ್ತಕ್ಕಂಥ ತಾಕತ್ತು ಯಾವುದಾದ್ರೂ BJP ಶಾಸಕನ ಹತ್ರ ಅದ? ಯಾವನ ಹತ್ರ ಅದು? ಅದರ ಏನ ಮಾಡಿದ್ದ ಆದ್ರ ಅರ್ಧ ಮೀಸಿ ಬೋಳ್ಸೋತೇನೆ.